ಯಾರೋ ದೊಡ್ಡ ವ್ಯಕ್ತಿಗಳು ಬಂದಾಗ ಅವರನ್ನು ನಾವು ಉಪಚಾರವನ್ನು ಯಾವ ರೀತಿ ಮಾಡ್ತೀವಿ, ಆಸನವನ್ನು ಯಾವ ರೀತಿಯಾಗಿ ಕೊಡ್ತೀವಿ, ಕೈ ತೊಳೆಯುವುದಕ್ಕೆ ಈ ರೀತಿ ಉಪಚಾರವನ್ನು ಮಾಡ್ತೀವಲ್ಲ, ಹಾಗೆ ಅವನು ಭಕ್ತರು ಕರೆದಾಗ, ಆವಾಹನೆಯನ್ನು ಮಾಡಿದಾಗ, ಆ ಧ್ಯಾನದಿಂದ ಧ್ಯಾನಿಸಿದಾಗ ಭಗವಂತನು ಕೂಡ ಬರ್ತಾನೆ ಅನ್ನತಕ್ಕಂತಹ ಭಾವನೆಯೊಂದಿಗೆ ಅವನಿಗೆ ಆಸನವನ್ನು ನಾವು ಸಮರ್ಪಣೆಯನ್ನು ಮಾಡಬೇಕು, ಪಾದ್ಯವನ್ನು ಅರ್ಘ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು, ಆಚಮನೆಯನ್ನು ಕುಡಿಯುವುದಕ್ಕೆ ನೀರನ್ನು ಕೊಡಬೇಕು, ಇವೆಲ್ಲ ಹೇಳಿದ್ದಾರೆ. ಇದೇ ಪ್ರತಿಯೊಂದು ಪೂಜೆಯಲ್ಲೂ ಕೂಡ ಕಾಮನ್ ಆಗಿರತಕ್ಕಂಥದ್ದು. ಆದರೆ ಅಭಿಷೇಕ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಈಶ್ವರನಿಗೆ. ಅದರಿಂದ ಒಂದೊಂದು ದ್ರವ್ಯದಲ್ಲಿ ಈ ಪಂಚಾಮೃತ ಎಲ್ಲರಿಗೂ ಗೊತ್ತಿದೆ, ಹಾಲು, ಮೊಸರು, ಜೇನು, ತುಪ್ಪ, ಸಕ್ಕರೆ, ಜೊತೆಯಲ್ಲಿ ಈ ಪಂಚಾಮೃತ ಎಲ್ಲ ದೇವರಿಗೂ ಸಾಮಾನ್ಯವಾಗಿ ಮಾಡಿಯೇ ಮಾಡ್ತಾರೆ. ಆದರೆ ಆ ಪಂಚಾಮೃತ ಅಭಿಷೇಕ ಯಾವ ಹಾಲಿನಿಂದ ಮಾಡಿದರೆ ಏನು ಫಲ, ಮೊಸರಿನಿಂದ ಮಾಡಿದರೆ ಏನು ಫಲ ಸಿಗುತ್ತೆ, ಜೇನಿನಿಂದ ಮಾಡಿದರೆ ಏನು ಫಲವನ್ನು ನಾವು ಹೊಂದಬಹುದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಆದ್ದರಿಂದ ಆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಈಶ್ವರನಿಗೆ ಇನ್ನೂ 11 ವಿಧವಾದಂತಹ ದ್ರವ್ಯಗಳನ್ನು ಹೇಳಿದ್ದಾರೆ. ಯಾವ ದ್ರವ್ಯದಿಂದ ಈಶ್ವರನಿಗೆ ಅಭಿಷೇಕವನ್ನು ಮಾಡಿದರೆ ಯಾವ ಕಾಮನೆಗಳು ಈಡೇರುತ್ತೆ, ಯಾವುದ ಬಯಕೆಗಳು ಈಡೇರುತ್ತೆ ಅನ್ನತಕ್ಕಂಥದ್ದನ್ನೆಲ್ಲ ಹೇಳಿದ್ದಾರೆ.